ನಮಸ್ತೆ ಮೇಡಮ್. ಇವತ್ತು ನಮ್ಮ ವೀಕ್ಷಕರಿಗೆ ಮಾಡ್ಯುಲರ್ ಕಿಚನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಏನಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕನಸಿರೋದು ಅಂದ್ರೆ ಅಡಿಗೆ ಮನೆ ತುಂಬಾ ಚೆನ್ನಾಗಿರ್ಬೇಕು ಅಂತ. ಅವ್ರಿಗೆ ಅಡಿಗೆ ಮನೆ ಅಂದವಾಗಿ ಕಟ್ಸ್ಕೊಡೋದೇ ಒಂದು ದೊಡ್ಡ ಖುಷಿಯಾಗಿರುತ್ತೆ. ಸೊ ನಿಮ್ ಕಡೆಯಿಂದ ನೀವು ಯಾವ ತರ ಪ್ರಾಜೆಕ್ಟ್ ಅವ್ರಿಗೆ ಮಾಡ್ಕೊಡ್ತೀರಾ ಅಂತ ಸ್ವಲ್ಪ ಡೀಟೇಲ್ ಹೇಳಿ. ಮಾಡ್ಯುಲರ್ ಕಿಚನ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಸರ್. ಸರಿ. ಇದು ಲ್ಯಾಮಿನೇಟ್ ಫಿನಿಶ್ ಕಿಚನ್ ಬರುತ್ತೆ ನಿಮಗೆ. ಇದರಲ್ಲಿ ಗ್ರಾನೈಟ್ ಟಾಪ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಬೇಸಿಕಲಿ ಏನಾಗಿರುತ್ತೆ ಅಂತಂದ್ರೆ ಕಟ್ಲರಿ ಬರುತ್ತೆ. ಸೊ ಇದು ಎಂಟೈರ್ ಕಿಚನ್ SS ಬಾಸ್ಕೆಟ್ ವಿತ್ ಚಾನಲ್ ಸಿಸ್ಟಮ್ ಇರುತ್ತೆ ನಿಮಗೆ. ಸೊ ಒಂದು ಕಟ್ಲರಿ ಯೂನಿಟ್ ಬರುತ್ತೆ. ಸರ್ ಒಂದು ನಿಮಿಷ, ಇದೆಲ್ಲ ಏನ್ ಸರ್ ಹೋಲ್ಸ್ ಕೊಟ್ಟಿರೋದು? ನೀರ್ ಇದಕ್ಕ ಅಥವಾ ಅದು SS ಬಾಸ್ಕೆಟ್ಸ್ ಅಲ್ಲಿ ನಿಮಗೆ ಡ್ರೈನ್ ಆಗೋದಕ್ಕಂತ ಡ್ರೈನ್ ಆಗೋದಕ್ಕೆ. ಓಕೆ. ಸೊ ಅದಕ್ಕೋಸ್ಕರ ಏರ್ ಸರ್ಕ್ಯುಲೇಷನ್ ಗೆ ಇದಕ್ಕೆ ಎಲ್ಲ ಈಸಿ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ಕಟ್ಲರಿ ಪ್ಲೇನ್ ಬರುತ್ತೆ ನಿಮಗೆ, ಪ್ಲೇನ್ ಬಾಸ್ಕೆಟ್ ಬರುತ್ತೆ. ಇದಾದ್ಮೇಲೆ ನಿಮಗೆ ಖಾಲಿ ಬಾಸ್ಕೆಟ್ ಬರುತ್ತೆ ನಿಮಗೆ. ಅದಾದ್ಮೇಲೆ ನಿಮಗೆ ಬಾಟಲ್ ಪುಲ್ಔಟ್ ಬರುತ್ತೆ. ಸೊ ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್. ಎಲ್ಲ ಸ್ಟೇನ್ಲೆಸ್ ಸ್ಟೀಲ್. ಈ ತುಕ್ಕಿ ಹಿಡಿಯೋದು, ನೀರ್ ಬಿದ್ದಾಗ ಅಕಸ್ಮಾತ್ ಬೈ ಮಿಸ್ಟೇಕ್ ನೀರ್ ಬೀಳ್ತು ಆತರ ಯಾವ್ದಾದ್ರು ಪ್ರಾಬ್ಲಮ್ ಆಗಲ್ಲ. 304 ಗ್ರೇಡ್ ಇರುತ್ತೆ. 304 ಗ್ರೇಡ್ ಇರುತ್ತೆ. ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲ ಇರುತ್ತೆ. ಸೊ ಇದು ಇಷ್ಟು ಯೂನಿಟ್ ನಿಮಗೆ ಇದ್ದೇ ಇರುತ್ತೆ. ಅದಾದ್ಮೇಲೆ ಅಡಿಷನಲ್ ಯಾವ ತರ ಇರುತ್ತೆ ಅಂತಂದ್ರೆ ನಿಮ್ಮ ಕಿಚನ್ ಮೆಜರ್ಮೆಂಟ್ ಮೇಲೆ ಆಡ್ ಆಗ್ತಾ. ಸರ್ ಎಷ್ಟು ಇರ್ಬೇಕು ಸರ್ ಮೆಜರ್ಮೆಂಟ್? ಇವಾಗ ಮಾಡ್ಯುಲರ್ ಕಿಚನ್ ಮಾಡ್ಕೊಳ್ಬೇಕು ಅಂದ್ರೆ ಬೇಸಿಕ್ ಮೆಜರ್ಮೆಂಟ್ ಏನಿರಬೇಕು? 10x10 ಅಥವಾ 12x10 ಈ ತರ ಮೆಜರ್ಮೆಂಟ್ಸ್ ಗೆಲ್ಲ ಮ್ಯಾಚ್. ಓಕೆ. ಸೊ ಇದಾದ್ಮೇಲೆ ಅಡಿಷನಲ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಟ್ಯಾಂಡಮ್ಸ್ ಗಳನ್ನ ಆಡ್ ಮಾಡ್ತಾ ಹೋಗ್ತೀವಿ. ಬಾಸ್ಕೆಟ್ ಗಳು ಬರುತ್ತೆ, ಇಲ್ಲ ಶಟರ್ಸ್ ಯೂನಿಟ್ ಬರುತ್ತೆ, ಇಲ್ಲ ಈ ತರ ಟ್ಯಾಂಡಮ್ಸ್ ಗಳು ಬರುತ್ತೆ. ಸೊ ಟ್ಯಾಂಡಮ್ ಕೂಡ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ನಿಮ್ದು ಇವಾಗ ನೀವು ಕುಕ್ ಮಾಡ್ತಾ ಇರ್ತೀರಾ. ಸೊ ಕುಕ್ ಮಾಡ್ತಾ ಇದ್ದಾಗ ನಿಮ್ಗೆ ಈಸಿಯಾಗಿ ಆಕ್ಸೆಸ್ ಆಗಬೇಕು ಅಂತ ಏನೋ ಒಂದು ಬೇಕಾಗಿರುತ್ತೆ ನಿಮ್ಗೆ. ಏನೋ ಒಂದು ಅಡಿಗೆ ಮಾಡ್ತಾ ಇದ್ದೀರಾ, ಒಂದು ಹಿಟ್ಟು ಏನೋ ಒಂದು ಬೇಕು. ಸೊ ತೆಕ್ಕೊಳ್ಳೋಕೆ ಏನಾಗುತ್ತೆ, ಈ ನಿಮ್ಗೆ ಡ್ರಾವರ್ಸ್ ಇದ್ದಾಗ ಏನಾಗುತ್ತೆ ಈಸಿಯಾಗಿ ಎತ್ಕೊಂಡ್ಬಿಟ್ಟು ನೀವು ಯಾಕಂದ್ರೆ ಒಂದ್ ಕೈಯಲ್ಲಿ ಮಾಡ್ತಾ ಇರ್ತೀವಿ, ಆಕ್ಸೆಸ್ ಮಾಡೋದಕ್ಕೆ ಈಸಿ ಇರುತ್ತೆ. ಅದೇ ನಿಮಗೆ ಈ ತರ ಡೋರ್ ಸಿಸ್ಟಮ್ ಕೊಟ್ಟಾಗ ಏನಾಗುತ್ತೆ, ಡೋರ್ ತೆಗೆದು ನೀವು ಬಗ್ಗಿ ತೆಗೆದು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಸಿ ಆಕ್ಸೆಸ್ ಅಷ್ಟೇ, ಈಸಿ ಆಕ್ಸೆಸ್ ಆಗಿರುತ್ತೆ. ಸೊ ಆದಷ್ಟು ನಾವ್ ಏನ್ ಮಾಡ್ತೀವಿ, ಹಾಫ್ ಬರೋ ಪ್ಲೇಸ್ ಅಲ್ಲಿ ಜಾಸ್ತಿ ಡ್ರಾವರ್ಸ್ ಗಳನ್ನ ಕೊಡ್ತೀವಿ. ನಮಗೆ ಶಟರ್ಸೇ ಬೇಕು ಅಂತ ಕ್ಲೈಂಟ್ ಕೇಳಿದಾಗ ಶಟರ್ಸ್ ಹೋಗ್ತೀವಿ. ಸೊ ಡಿಸೈನ್ ಫೇಸ್ ಅಲ್ಲಿ ಯೂಶುವಲಿ ನಾವೇನಂತಂದ್ರೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ಡ್ರಾವರ್ಸ್ ಗಳಿಗೆ. ಸೊ ಈ ತರ ಡ್ರಾವರ್ಸ್ ಗಳು ಬರುತ್ತೆ. ಅದಾದ್ಮೇಲೆ ಈ ತರ ಶಟರ್ಸ್ ಯೂನಿಟ್ ಗಳು ಬರುತ್ತೆ. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಸರ್? ಇದೆಲ್ಲ ಜಿ ಪ್ರೊಫೈಲ್, ಅಲ್ಯೂಮಿನಿಯಂ. ಸರ್ ಇದು ತುಕ್ಕಿಡಿಯೋದಲ್ಲ, ಇದು ಎನಾಮೆಲ್ ಎಲ್ಲ ಹೊಟ್ಟೋಗೋದು ಆತರ ಏನಾಗೋದಿಲ್ಲ, ಆತರ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಈ ತರ ಎಲ್ ಶೇಪ್ ಕಿಚನ್ ಗಳಲ್ಲಿ ಕಾರ್ನರ್ ಯೂನಿಟ್ಸ್ ಬಂದಿರುತ್ತೆ. ಸೊ ಈ ಕಾರ್ನರ್ ಗಳಿಗೆ ವಿತ್ ಮೆಕಾನಿಸಮ್ ಮಾಡಬಹುದು, ವಿತೌಟ್ ಮೆಕಾನಿಸಮ್ ಸಿಸ್ಟಮ್ ನ ಇಲ್ಲಿ ತೋರಿಸಿದೀವಿ. ವಿತ್ ಮೆಕಾನಿಸಮ್ ಇದಕ್ಕೆ ಮಾಡಬಹುದು. ಸೊ ಇಲ್ಲಿ ಏನ್ ಮಾಡ್ತೀವಿ, 180 ಡಿಗ್ರಿ ಹಿಂಜಸ್ ಕೊಟ್ಟಿರ್ತೀವಿ. ಸೊ ಕಂಪ್ಲೀಟ್ ಆಗಿ ಡೋರ್ ಓಪನ್ ಆಗುತ್ತೆ. 100% ಸ್ಪೇಸ್ ಯುಟಿಲೈಸ್ ಆಗುತ್ತೆ ನಿಮಗೆ. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಸರ್? ಇದೆಲ್ಲ ನಿಮ್ಗೆ ಪ್ಲೈವುಡ್ ಮೇಡಮ್. ಪ್ಲೈವುಡ್ BWP ಗ್ರೇಡ್ ಬರುತ್ತೆ ನಿಮಗೆ. ಸೊ ವಾಟರ್ ಪ್ರೂಫ್ ಮೆಟೀರಿಯಲ್ ಇರುತ್ತೆ. ಆ ತರ ಬರುತ್ತೆ ಮೆಟೀರಿಯಲ್ಗಳು. ಅದಾದ್ಮೇಲೆ ಇದೆಲ್ಲ ಓಪನ್ ಯೂನಿಟ್ಸ್. ಇದೆಲ್ಲ ಹೆಂಗೆ ಅಂತಂದ್ರೆ ಡಿಸೈನ್ ಫೇಸ್ ಗಳಲ್ಲಿ ಯಾವ ತರ ತೆಗಿಬಹುದು, ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮಾಡಬಹುದು, ರಿಮೂವ್ ಮಾಡ್ಬಿಟ್ಟು ಪ್ಲೇಸ್ ಮಾಡಬಹುದು. ಸರ್ ಇವಾಗ ಪ್ರತಿಯೊಂದು ಶೆಲ್ಫ್ ಲೈಟಿಂಗ್ಸ್ ಕೊಡ್ತೀರಾ? ಈ ತರ ಓಪನ್ ಯೂನಿಟ್ ಗಳು ಬಂದಾಗ ವಾಲ್ ಯೂನಿಟ್ ಕೆಳಗಡೆಗೆ ಇದೆಲ್ಲ ನಿಮ್ಗೆ ಲೈಟಿಂಗ್ಸ್ ಬೇಕು ಅಂತ ಹೇಳಿದ್ರೆ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಸರ್ ಇದೇನಕ್ಕೆ ಯೂಸ್ ಆಗುತ್ತೆ ಮಾಡ್ಕೊಂಡು? ಇದೆಲ್ಲ ಏನಂದ್ರೆ ನಿಮಗೆ ಡಿಸ್ಪ್ಲೇ ಯೂನಿಟ್ ಗಳನ್ನ ಇಟ್ಕೊಬಹುದು, ಡೆಕೋರೇಟಿವ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದು. ಕ್ರಾಕರೀಸ್ ಐಟಮ್ಸ್ ತುಂಬಾ ಸ್ಟೋರೇಜ್ ಬೇಡ ನಮಗೆ, ಸ್ವಲ್ಪ ಏನಾದ್ರು ಓಪನ್ ಯೂನಿಟ್ ಗಳು ಬೇಕು, ಡೆಕೋರೇಟಿವ್ ಐಟಮ್ಸ್ ಇಡಬೇಕು ಅಂತ ಕಸ್ಟಮರ್ ಕೇಳ್ತಾರೆ. ಸೊ ಅಂತ ಟೈಮ್ ಅಲ್ಲಿ ನಾವು ಈ ತರ ಡಿಸ್ಪ್ಲೇ ಯೂನಿಟ್ ಗಳನ್ನ, ಓಪನ್ ಯೂನಿಟ್ ಗಳನ್ನ ಕೊಡ್ತೀವಿ. ಸೊ ಓಪನ್ ಯೂನಿಟ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಲುಕ್ ವೈಸ್ ಇನ್ನ ಚೆನ್ನಾಗಿ ಬರುತ್ತೆ, ಪ್ರೀಮಿಯಂ ಆಗಿ ಕಾಣಿಸುತ್ತೆ ಕಿಚನ್. ಸರ್ ಇವಾಗ ಕೆಲವು ಕಸ್ಟಮರ್ಸ್ ಗೊತ್ತಿರಲ್ಲ ಓಪನ್ ಯೂನಿಟ್ಸ್ ಇಟ್ಕೊಳ್ಬೇಕು ಅಂತ, ನೀವೇನೇ ಹೇಳ್ತೀರಾ ಅಂತ? ಡಿಸೈನ್ ಫೇಸ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಕೂರ್ಸ್ಕೊಂಡು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ತರ ಮಾಡಬಹುದು, ಈ ತರ ಸ್ಪೇಸ್ ಇದೆ, ಈ ಸ್ಪೇಸ್ ನ ಇಲ್ಲಿ ಯುಟಿಲೈಸ್ ಮಾಡಬಹುದು ಅಂತೆಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿರ್ತೀವಿ ಕ್ಲೈಂಟ್ಗೆ. ಸೊ ಅವರಿಗೆಲ್ಲ ಓಕೆ ಆಯ್ತು ಅಂತಂದ್ರೆ ಅದನ್ನೇ 3D ಮಾಡಿಬಿಟ್ಟು ಅವರಿಗೆ ಡಿಸ್ಪ್ಲೇ ಮಾಡಿ ತೋರಿಸ್ತೀವಿ. ಈ ತರ ಬರುತ್ತೆ ನಿಮ್ದು ಔಟ್ಪುಟ್, ಈ ತರ ಬರುತ್ತೆ ಕಿಚನ್. ಸೊ ಅದೆಲ್ಲ ಓಕೆ ಆಯ್ತು ಅಂತಂದ್ರೆ ಎಕ್ಸಿಕ್ಯೂಟ್ ಮಾಡ್ಕೊಡ್ತೀವಿ. ಆ ತರ ಬರುತ್ತೆ. ಸೊ ಇದಾದ್ಮೇಲೆ ಏನಾಗುತ್ತೆ, ಸಿಂಕ್ ಯೂನಿಟ್ ಬರುತ್ತೆ. ಸಿಂಕ್ ಯೂನಿಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಯೂನಿಟ್ಸ್ ಇರುತ್ತೆ. ಸೊ ಇಲ್ಲೇ ನಿಮಗೆ ಡಸ್ಟ್ಬಿನ್ ಹೋಲ್ಡರ್ಸ್ ಗಳನ್ನ ಕೊಡ್ತೀವಿ. 2 ತರನು ಡಸ್ಟ್ಬಿನ್ ಬರುತ್ತೆ. ನಿಮಗೆ ಡೋರಿಗೆ ಹ್ಯಾಂಗ್ ಮಾಡ್ಬಿಟ್ಟು ಆಕ್ಸೆಸ್ ಮಾಡೋ ತರ ಕೊಡ್ಬೋದು, ಇಲ್ಲ ಅಂತಂದ್ರೆ ಸ್ಲೈಡಿಂಗ್ ಬರುತ್ತೆ. ಸ್ಲೈಡಿಂಗ್ ಅನ್ನು ಕೊಟ್ಬಿಟ್ಟು ಆ ತರನು ಮಾಡ್ಬೋದು. ಸೊ ಇದು ಒನ್ ಪಾರ್ಟ್ ಆಫ್ ಸಿಂಕ್ ನ ಡಸ್ಟ್ಬಿನ್ ಯೂಸ್ ಮಾಡ್ಕೊಂಡ್ರೆ ಇನ್ನೊಂದು ಪಾರ್ಟ್ ನ ಅಂಡರ್ ಮೌಂಟ್ ಆರೋ ಯೂನಿಟ್ ಗಳಿಗೆ ಯೂಸ್ ಮಾಡಬಹುದು. ಸೊ ಅದೇ ಏನಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಆರೋ ಯೂನಿಟ್ ಇದ್ರು ಅದನ್ನು ಕನ್ವರ್ಟೇಬಲ್ ಮಾಡಿಬಿಟ್ಟು ಪಂಪ್, ಅಡಿಷನಲ್ ಒಂದು ಪಂಪ್ ಆಡ್ ಆಗುತ್ತೆ. ಸೊ ಅದನ್ನ ಈ ಪ್ಲೇಸ್ ಮಾಡಿ
ಅಡಿಷನಲ್ ಒಂದು ನಿಮಗೆ ಫಾಸೆಟ್ ಇಲ್ಲಿ ಬರುತ್ತೆ ಸರ್. ಅವಾಗ ನೀರು ಫೋರ್ಸ್ ಆಗಿ ಬರುತ್ತಾ? ಅದಕ್ಕೆ ಹೇಳ್ತಾರೆ ಪಂಪ್ ಕೊಡ್ತೀವಿ. ಪಂಪ್ ಕೊಡ್ತೀರಾ ನೀವು? ಹೊಸದ್ ಪರ್ಚೇಸ್ ಮಾಡಿದಾಗ ಅದು ಇನ್ಕ್ಲೂಡಿಂಗ್ ಪಂಪೇ ಬಂದಿರುತ್ತೆ. ನೀವು ಅಂಡರ್ ಮೌಂಟ್ ಆರ್ ಯೂನಿಟ್ ಅಂತ ಕೇಳಿದಾಗ ಅದು ಇನ್ಕ್ಲೂಡಿಂಗ್ ಪಂಪೇ ಬಂದಿರುತ್ತೆ. ಇಲ್ಲ ನಮ್ಮ ಮೇಲೆ ರೀಸೆಂಟ್ ಆಗಿ ತಗೊಂಡೆ, ಆಲ್ರೆಡಿ ಇದೆ ನನ್ನ ಹತ್ರ ಫಿಲ್ಟರ್, ಜಸ್ಟ್ 1 year ಆಯ್ತು ತಗೊಂಡು, ಸರ್ ಯಾಕೆ ಸುಮ್ಮನೆ ಚೇಂಜ್ ಮಾಡ್ಸೋಣ ಅಂತಂದ್ರೆ ಅದೇ ಫಿಲ್ಟರ್ ಯೂನಿಟ್ಗೆ ಪಂಪ್ ನ ಅಡಿಷನಲ್ ಆಗಿ ಆಡ್ ಮಾಡ್ಬಿಟ್ಟು ನಿಮಗೆ ಇಲ್ಲೊಂದು ಅಡಿಷನಲ್ ಒಂದು ಫಾಸೆಟ್ ಬರುತ್ತೆ ನಿಮಗೆ. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಸರ್? ಸಿಂಕ್ ಎಲ್ಲ SS ಬರುತ್ತೆ. SS ಫಿನಿಶ್ ಬರುತ್ತೆ. ಸರ್ ಈ ಟ್ಯಾಪ್ಸ್ ಎಲ್ಲ ಇನ್ಕ್ಲೂಡಿಂಗ್ ನೀವೇ ಹಾಕೊಡ್ತೀರಾ ಅಥವಾ ನಾವು ಯಾವ್ದು ಬೇಕಾದ್ರೂ ಅದನ್ನ ಫಿಕ್ಸ್ ಮಾಡ್ಕೊಳ್ಬೋದಾ? ನಮ್ಮ ಹತ್ರ ವೆಂಡರ್ಸ್ ಇದಾರೆ, ಎಲ್ಲ ವೆರೈಟೀಸ್ ಗಳು ನಿಮ್ಗೆ ತೋರಿಸ್ತೀವಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪ್ಲೇಸ್ ಮಾಡ್ಕೊಳ್ಬೋದು. ಓಕೆ, ಇದು ಸಿಂಕ್ ಬರುತ್ತೆ ನಿಮಗೆ. SS ಫಿನಿಶ್ ಅಲ್ಲಿ ಇರುತ್ತೆ. ನಿಮಗೆ ಫಿನಿಶ್ ಗಳು ಇನ್ನೂ ಬೇರೆ ಬೇರೆ ತರ ಫಿನಿಶ್ ಗಳು ಇದೆ. ಸೊ ಯೂಶುವಲಿ ನಾವು SS ಸಜೆಸ್ಟ್ ಮಾಡ್ತೀವಿ. ಸರ್ ಇದೆಲ್ಲ ಓಪನ್ ಮಾಡೋದಕ್ಕೆ ಆಗಲ್ವಾ? ಆಗುತ್ತೆ ಮೇಡಮ್, ಆಗುತ್ತೆ. ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಬಹುದು. ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಬೋದು. ಫಿಕ್ಸ್ ಮಾಡಿದ್ರೆ ತೆಗಿಯಕ್ಕಾಗ್ತದೆ ಅಷ್ಟೇ. ಸರ್ ಇದೆಲ್ಲ ಎಷ್ಟು ಇಯರ್ ವ್ಯಾರಂಟಿ ಇರುತ್ತೆ ಸರ್? ಇವೆಲ್ಲ ಕಂಪ್ನಿ ವ್ಯಾರಂಟಿ. ಏನೇ ಇಶ್ಯೂಸ್ ಇದ್ರು ಕಂಪ್ನಿ ಕಡೆಯಿಂದಾನೆ ಬಂದು ಅವರು ಸೆಟಲ್ ಮಾಡ್ಕೊಡ್ತಾರೆ. ಓಕೆ, ಇನ್ನಿಂದ ನೆಕ್ಸ್ಟ್ ನಿಮಗೆ ವಾಲ್ ಕ್ಯಾಬಿನೆಟ್ಸ್ ಗಳು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ವಾಲ್ ಕ್ಯಾಬಿನೆಟ್ಸ್ ಅಲ್ಲಿ ಈಗ ಅಬೋ ಸಿಂಕ್ ಏನಾಗುತ್ತೆ ನಿಮಗೆ GTPT ಅಂತ ಯೂನಿಟ್ ಬರುತ್ತೆ, ಗ್ಲಾಸ್ ಟ್ರೇ, ಪ್ಲೇಟ್ ಟ್ರೇ ಅಂತ ಹೇಳ್ಬಿಟ್ಟು. ಸೊ ವಾಶ್ ಮಾಡಿರೋ ಪ್ಲೇಟ್ಸ್ ಗಳನ್ನ ಮೇಲೆ ಇಡ್ಬೋದು. ವಾಟರ್ ಎಲ್ಲ ನಿಮಗೆ ಡಿಪ್ಪರ್ ಅಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಅದನ್ನ ನೀವು ಕ್ಲೀನ್ ಮಾಡ್ಕೊಂಡು ಮತ್ತೆ ವಾಪಸ್ ಇಟ್ಬಿಡ್ಬೋದು. ಇವಾಗ ನಾವು ಮೊದಲ ಏನ್ ಮಾಡ್ತಿದ್ವಿ, ಒಂದು ಬಾಸ್ಕೆಟ್ ಇಟ್ಕೊಳ್ತೀವಿ ಪಾತ್ರೆ ತೊಳೆದು ಹಾಕೋದಕ್ಕೆ. ಇವಾಗ ಮಾಡೆಲ್ ಕಿಚನ್ ಅಲ್ಲಿ ಅದೆಲ್ಲ ಇಲ್ಲೇ ಇಲ್ಲ, ಡೈರೆಕ್ಟ್ ಆಗಿ ನಾವು ಈ ತರ ಮಾಡ್ಕೊಳ್ಬಹುದು. ಈಗ ನಿಮಗೆ ಯುಟಿಲಿಟಿ ಏರಿಯಾ ಇದ್ರು ಅಲ್ಲಿ ಸಿಂಕ್ ವಿತ್ ಡ್ರೈನ್ ಬೋರ್ಡ್ ಕೊಟ್ಬಿಟ್ಟು ಈ ತರನು ಕೊಟ್ರೆ ನೀವು ಸಣ್ಣ ಪ್ಲೇಟ್ಸ್ ಎಲ್ಲ ಇದ್ರಲ್ಲಿ ಇಟ್ಕೊಬಹುದು. ದೊಡ್ಡ ಇದನ್ನ ನೀವು ಡ್ರೈನ್ ಬೋರ್ಡ್ ಮೇಲೆ. ಇವಾಗ ನೀವು ಹೇಳಿದ್ರೆ ನೀರೆಲ್ಲ ಇಲ್ಲಿ ಹೋಗುತ್ತೆ ಅಂತ, ಅವಾಗ ತುಕ್ಕಿಡಿಯೋದೆಲ್ಲ ಏನಾಗಲ್ಲ? ಏನು ಇದು SS ಮೆಟೀರಿಯಲ್, ಇದು 304 ಗ್ರೇಡ್. 304 ಗ್ರೇಡ್. ಅರೆ ನೀವು ಇವಾಗ ಹಾಕೋದಿಲ್ಲ 304 ಗ್ರೇಡ್? ಹೌದು. ಓಕೆ, ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ವಾರಂಟಿ ಕೊಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಏನೇ ಇಶ್ಯೂಸ್ ಇದ್ರು ನಾವೇ ಹ್ಯಾಂಡಲ್ ಮಾಡ್ಬೇಕಲ್ಲ. ಸೊ ನಾವು ಆತರ 304 ಗ್ರೇಡ್ ಯೂಸ್ ಮಾಡ್ಬಿಟ್ಟು ಮಾಡ್ತೀವಿ. ಸರ್ ಇದೆಲ್ಲ ಏನ್ ಮೆಟೀರಿಯಲ್ ಅಂತ ಹೇಳಿದ್ರೆ? ಇದೆಲ್ಲ MR ಗ್ರೇಡ್ ಪ್ಲೈವುಡ್ ಬರುತ್ತೆ ಮೇಡಮ್. ಏನಾಗುತ್ತೆ, ಕಿಚನ್ ಗಳಲ್ಲಿ ಬೇಸ್ ಕ್ಯಾಬಿನೆಟ್ ಗಳನ್ನ BWP ಸ್ಪೆಸಿಫಿಕೇಶನ್ ಯೂಸ್ ಮಾಡ್ತೀವಿ. ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತ ಬರುತ್ತೆ. ಸೊ ಅದು ಬೇಸ್ ಕ್ಯಾಬಿನೆಟ್ ಗಳಿಗೆ, ಎಲ್ಲೆಲ್ಲಿ ಬೇಸ್ ಕ್ಯಾಬಿನೆಟ್ಸ್ ಬರುತ್ತೆ ಅಂದ್ರೆ ಕೌಂಟರ್ ಟಾಪ್ ಕೆಳಗಡೆ ಬರುತ್ತೆ ಅಂತ ಯೂನಿಟ್ಗಳಿಗೆ BWP ಯೂಸ್ ಮಾಡ್ತೀವಿ. ರೆಸ್ಟ್ ಎಲ್ಲ ಕಡೆಗೂ ಮಾಯ್ಚರ್ ರೆಸಿಸ್ಟೆಂಟ್ ಗ್ರೇಡ್ MR ಗ್ರೇಡ್ ಅಂತ ಯೂಸ್ ಮಾಡ್ತೀವಿ. ಇಲ್ಲೂ ಯೂಸ್ ಮಾಡಬಹುದು, ಬಟ್ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನೆಸೆಸಿಟಿ ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ಮಾತ್ರ BWP ಯೂಸ್ ಮಾಡ್ತೀವಿ. ಇಲ್ಲಿ ರಿಕ್ವೈರ್ಮೆಂಟ್ ಇಲ್ವೋ ಅಲ್ಲಿ MR ಗ್ರೇಡ್ ಯೂಸ್ ಮಾಡ್ತೀವಿ. ಸೊ ಈ ತರ ಬರುತ್ತೆ. ಇಲ್ಲೂ ಅಷ್ಟೇ ಡಿಸೈನ್ ಮೇಲೆ ಅಥವಾ ರಿಕ್ವೈರ್ಮೆಂಟ್ ಮೇಲೆ ಓಪನ್ ಯೂನಿಟ್ಸ್ ಗಳನ್ನ, ಸ್ಟೋರೇಜ್ ಯೂನಿಟ್. ಸರ್ ಇವಾಗ ನಂಗೆ ಇಲ್ಲಿ ಓಪನ್ ಯೂನಿಟ್ ಬೇಡ, ನಂಗೆ ಜಾಸ್ತಿ ಸಾಮಾನು ಇದೆ ಮನೇಲಿ ಇದ್ರೆ ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಇನ್ನೊಂದು ಕಂಪಾರ್ಟ್ಮೆಂಟ್ ಕೊಟ್ಬಿಡ್ತೀರಾ ನಮ್ಗೆ? ಡಿಸೈನ್ ಪ್ರೈಸ್ ಎಲ್ಲ ಚೇಂಜ್ ಮಾಡ್ತೀವಿ. ಈ ಯೂನಿಟ್ ಸೈಜ್ ದೊಡ್ಡ ಮಾಡ್ತೀವಿ ಅಥವಾ ಇಲ್ಲ ಇಲ್ಲಿಗೆ ಒಂದು ಶಟರ್ ಕೊಟ್ಟು ಮಾಡ್ಬೇಕಾ, ಅದೆಲ್ಲ ಡಿಸೈನ್ ಪ್ರೈಸ್ ಚೇಂಜ್ ಆಗುತ್ತೆ. ಓಕೆ, ಆ ತರ ಬರುತ್ತೆ. ಕಾರ್ನರ್ ಅಲ್ಲೂ ಅಷ್ಟೇ ಓಪನ್ ಯೂನಿಟ್ ಕೊಟ್ಟಿದೀವಿ. ಇಲ್ಲ ನಮಗೆ ಕ್ಲೋಸ್ ಬೇಕು ಅಂದ್ರೆ ಅದಕ್ಕೂ ಡೋರ್ ಕೊಟ್ಬಿಟ್ಟು ಕ್ಲೋಸ್ ಮಾಡಬಹುದು. ಈ ತರ ಸ್ಟೋರೇಜ್ ಕ್ಯಾಬಿನೆಟ್ಸ್ ಗಳು. ಅದಾದ್ಮೇಲೆ ನಿಮಗೆ ಶಟರ್ಸ್ ಬೇಡ, ನಂಗೆ ಈ ತರ ಲಿಪಪ್ ಬೇಕು, ಪಂಪ್ ಬೇಕು ಅಂತಂದ್ರೆ ಪಂಪ್ ಹಾಕ್ಬಿಟ್ಟು ಲಿಪಪ್ ಯೂನಿಟ್ಸ್ ಗಳನ್ನ ಕೊಡ್ತೀವಿ. ಈ ತರ ಲಿಪಪ್ ಪಂಪ್ ಹಾಕ್ಬಿಟ್ಟು ಲಿಪಪ್ ಯೂನಿಟ್ ಗಳನ್ನ ಕೊಡ್ತೀವಿ. ಸೊ ಈ ತರದ್ದು ಸ್ಟೋರೇಜ್ ಮಾಡ್ಕೊಬಹುದು. ಓಕೆ, ಸೊ ಈ ತರ ಬರುತ್ತೆ ನಿಮಗೆ. ಇದಾದ್ಮೇಲೆ ನಿಮಗೆ ನೆಕ್ಸ್ಟ್ ಬರುವಂತದ್ದು ಹಾಬ್ ಅಂಡ್ ಚಿಮ್ನಿ. ಹಾಬು ಇದು ಕೌಂಟರ್ ಟಾಪ್ ಇದೆ. ಹಾಬು ಇಲ್ಲ ಕಟ್ ಮಾಡ್ಬಿಟ್ಟು ಗ್ರಾನೈಟ್ ಒಳಗೆ ಕೂರಿಸಬೇಕಂದ್ರೂ ಇದನ್ನು ಮಾಡಬಹುದು. ಗ್ರಾನೈಟ್ ಒಳಗೆ ಕೂರಿಸೋದ್ರಿಂದ ನಮಗೆ ಒಂದು ಸ್ಟೆಪ್ ಇಲ್ಲಿ ಕಮ್ಮಿ ಆಗುತ್ತೆ. ಆತರ ಏನಿಲ್ವಾ? ಏನು ಡಿಫ್ರೆನ್ಸ್ ಬರಲ್ಲ. ಏನು ಡಿಫ್ರೆನ್ಸ್ ನಮ್ಗೆ ಎಲ್ಲೂ ಇದು ವೇಸ್ಟ್ ಆಗೋದಿಲ್ಲ, ಕಂಪಾರ್ಟ್ಮೆಂಟ್ ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಕೆಲವರು ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ನಮ್ಗೆ ಕುಕ್ ಟಾಪೇ ಇರ್ಲಿ ಅಂತ ಹೇಳ್ಬಿಟ್ಟು. ಸೊ ಕುಕ್ ಟಾಪ್ ಕೊಡ್ತೀವಿ. ಇಲ್ಲ ನಂಗೆ ಹಾಬ್ ಬೇಕು ಅಂದವರಿಗೆ ಹಾಬ್ಗೆ ಆಸ್ ಪರ್ ಹಾಬ್ ಡಿಸೈನ್ ಮಾಡ್ತೀವಿ. ಸೊ ಇದು ಚಿಮ್ನಿ ಬರುತ್ತೆ. ಚಿಮ್ನಿ ಔಟ್ಲೆಟ್ ಪೈಪ್ ಇದ್ಯಾವುದು ಕಾಣಿಸಬಾರ್ದು ಅಂತ ಹೇಳ್ಬಿಟ್ಟು ಚಿಮ್ನಿ ಪ್ಯಾನಲ್ ಕೊಟ್ಟಿರ್ತೀವಿ. ಸೊ ಎಲ್ಲೂ ವಿಸಿಬಲ್ ಆಗಬಾರ್ದು ಏನು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಇದ್ರ ಮೇಲ್ಗಡೆಗೆ ಲಾಫ್ಟ್ ಬರುತ್ತೆ. ಸೊ ನಮ್ದು ಇಲ್ಲಿ ಡಿಸ್ಪ್ಲೇ ಇಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಅಂತ ಲಾಫ್ಟ್ ಕೊಡ್ಲಿಲ್ಲ. ಸೊ ಲಾಫ್ಟ್ ಬಂದಾಗ ಏನಾಗುತ್ತೆ, ಲಾಫ್ಟ್ ಒಳಗಡೆಗೆ ಚಿಮ್ನಿ ಔಟ್ಲೆಟ್ ಪೈಪ್ ರನ್ ಆಗ್ಬಿಟ್ಟು ಹೊರಗಡೆ ಹೋಗುತ್ತೆ. ಕೆಲವರು ಹೇಳ್ತಾರೆ ನಂಗೆ ಲಾಫ್ಟ್ ಬೇಡ, ನನಗೆ ಇಷ್ಟೇ ಸಾಕು, ಬೇಸ್ ಕ್ಯಾಬಿನೆಟ್ ವಾಲ್ ಕ್ಯಾಬಿನೆಟ್ ಎರಡೇ ಸಾಕು ನನಗೆ ಅಂತ ಹೇಳ್ತಾರೆ. ಸೊ ಅಂತ ಟೈಮಲ್ಲೂ ಅದನ್ನ ಹೈಡ್ ಮಾಡ್ಬೇಕು ನಾವು. ಅವಾಗ ಏನ್ ಮಾಡ್ತೀವಿ, ಇಲ್ಲಿ ಕೊಟ್ಟಿದೀವಲ್ಲ ಈ ತರ ಒಂದು ಪ್ಯಾನಲ್ ನ ರನ್ ಮಾಡ್ತೀವಿ. ಸೊ ನಿಮಗೆ ಎಲ್ಲೂ ಪೈಪ್ ವಿಸಿಬಿಲಿಟಿನೇ ಇರೋದಿಲ್ಲ. ಸೊ ಕಂಪ್ಲೀಟ್ ಆಗಿ ಹೈಡ್ ಆಗಿದೆ. ಸರ್ ಇವಾಗ ನೀವು ಹೇಳ್ತಿರೋದು ಬಂದು ಎಲ್ ಶೇಪ್ ಅಲ್ಲಿ ಹೇಳ್ತಿದ್ದೀರಾ, ಇವಾಗ ಯು ಶೇಪ್ ಅಲ್ಲಿ ಇತ್ತು ಅಂತ ಹೇಳ್ತೀವಿ ಕಿಚನ್ ಅಂತ. ಇವಾಗ ಅವಾಗ ಏನ್ ಮಾಡ್ತೀರಾ? ಯು ಶೇಪ್ ಯೂಶುವಲಿ ಏನಾಗಿರುತ್ತೆ, ಅಪಾರ್ಟ್ಮೆಂಟ್ಸ್ ಆಗ್ಲಿ ಮನೆ ಆಗ್ಲಿ ಚಿಮ್ನಿ ಔಟ್ಲೆಟ್ ನ ನಿಯರ್ ಬೈ ಚಿಮ್ನಿ ಪಾಯಿಂಟ್ ಇರುತ್ತೆ. ಇಲ್ಲ ಅಂತಂದ್ರೂ ನಾವು ಅದನ್ನ ಪ್ರಾವಿಷನ್ ತಗೋತೀವಿ, ಅದನ್ನ ಕೋರ್ ಕಟ್ ಮಾಡ್ಬಿಟ್ಟು ಮಾಡ್ಕೋತೀವಿ. ಸೊ ಆದಷ್ಟು ನಿಯರ್ ಬೈ ಏರಿಯಾಗೆ ತಗೊಂಡ್ಬಿಟ್ಟು ಅಲ್ಲಿ ಸೇಮ್ ವಾಲ್ ಅಲ್ಲೇನೆ
ಔಟ್ಲೆಟ್ ಬರೋ ತರ ಮಾಡ್ಕೊಂಡು. ಓಕೆ. ಯಾಕಂದ್ರೆ ನಿಮ್ದು ಲಾಫ್ಟ್ ತಗೊಂಡ್ರು ಲಾಫ್ಟ್ ಸ್ಪೇಸ್ ವೇಸ್ಟ್ ಆಗುತ್ತೆ. ಸೊ ಆದಷ್ಟು ಮಿನಿಮಮ್ ಇದ್ರೊಳಗೆ ಡಿಸ್ಟೆನ್ಸ್ ಒಳಗಡೆ ಔಟ್ಲೆಟ್ ವೈಪ್ ಹೋಗ್ಬೇಕು. ಓಕೆ. ಸೊ ಲಾಫ್ಟ್ ಬೇಸ್ ನ ನಿಮಗೆ ಸ್ಟೋರೇಜ್ ಯೂಸ್ ಆಗೋ ತರ ಪ್ಲಾನ್ ಮಾಡ್ಬಿಟ್ಟು ಮಾಡ್ತೀವಿ. ಸೊ ಆ ಟೈಪ್. ಸೊ ಇದು ಹಾಗೆ ನಿಮಗೆ ವಾಲ್ ಕ್ಯಾಬಿನೆಟ್ ಕಂಟಿನ್ಯೂ ಆಗುತ್ತೆ. ಸೊ ಇದು ಒಂದು ಓಪನ್ ಯೂನಿಟ್ ಬರುತ್ತೆ. ಸೊ ನಿಮಗೆ ಸ್ಟೋರೇಜ್ ಯೂನಿಟ್ಗಳು ಬರುತ್ತೆ ಈ ತರ ಬರುತ್ತೆ. ಓಕೆ. ಸೊ ಅಡಿಷನಲ್ ಇದರ ಪ್ಲಸ್ ಮೇಲ್ಗಡೆ ಲಾಫ್ಟ್ ಇರುತ್ತೆ. ಇಲ್ಲಿ ಡಿಸ್ಪ್ಲೇ ಅಲ್ಲಿ ನಮಗೆ ತೋರಿಸ್ಲಿಕ್ಕೆ ಆಗಲ್ಲ ಅಂತ ನಾವು ಅಂದ್ರೆ ಲೈಟಿಂಗ್ ಸೀಟ್ ಪ್ರಾವಿಷನ್ಗೋಸ್ಕರ ನಾವು ಲಾಫ್ಟ್ ಮಾಡಲಿಲ್ಲ. ಓಕೆ. ಸೊ ಲಾಫ್ಟ್ ಬರುತ್ತೆ, ವಿತ್ ಲಾಫ್ಟ್ ಬರುತ್ತೆ. ಓಕೆ. ಇವಾಗ ಅಡಿಗೆ ಮಾಡ್ಬೇಕಾದ್ರೆ ನೀರ್ ಚೆಲ್ಲೋಗುತ್ತೆ, ಹಾಲ್ ಚೆಲ್ಲೋಗುತ್ತೆ, ಉಸಿರ್ದೋಗುತ್ತೆ ಅಥವಾ ಸಾಂಬಾರ್ ಚೆಲ್ಬೋದು, ಅದೆಲ್ಲ ಹರ್ಕೊಂಡ್ ಬಂದಾಗ ಇದೆಲ್ಲ ಹಾಳಾಗಲ್ವಾ ಸರ್? ಈ ಮೆಟೀರಿಯಲ್ ಈ ಗ್ರಾನೈಟ್ ನ ಪ್ಲೇಸ್ ಮಾಡ್ಬೇಕಾದ್ರೆ ನಾವು ಯಾವ ತರ ಪ್ಲೇಸ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಇದನ್ನ 40 mm ಥಿಕ್ನೆಸ್ ಕೊಟ್ಟು ಮಾಡಿರ್ತೀವಿ. ಒಂದು ಅದಾದ್ಮೇಲೆ ನೀವು ಈ ಗ್ರಾನೈಟ್ ಕೆಳಗಡೆಗೆ ನೀವು ಚೆಕ್ ಮಾಡಿ ನೋಡಬಹುದು, ವಾಟರ್ ಗ್ರೂ ಇದೆ. ವಾಟರ್ ಗ್ರೂ ಕೊಟ್ಟು ಮಾಡಿರ್ತೀವಿ. ಸೊ ಅವಾಗ ಏನೇ ಐಟಮ್ ಚೆಲ್ಲಿದ್ರು ಅದು ಇಲ್ಲಿ ತನಕ ಬಂದ್ಬಿಟ್ಟು ಹಿಂದೆ ಕೆಳಗೆ ಹೋಗುತ್ತೆ, ಬಿಟ್ರೆ ನಿಮ್ಮ ಯೂನಿಟ್ ಒಳಗೆ ಅದು ಹೋಗೋದಿಲ್ಲ. ಓಕೆ. ಓಕೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ವಾಟರ್ ಗ್ರೂ ಕೊಡ್ಲೇಬೇಕಾಗುತ್ತೆ. ಸೊ ಅದು ಒಂದು ಮೇಜರ್ ಇಂಪಾರ್ಟೆಂಟ್ ಥಿಂಗ್. ಓಕೆ. ಇವಾಗ ಆಲ್ರೆಡಿ ಇದೆಯಾ ಇದರಲ್ಲಿ? ಇದೆ ನೋಡಿ, ಫೀಲ್ ಮಾಡ್ಕೊಂಡು ಗೊತ್ತಾಗುತ್ತೆ. ವಾಟರ್ ಗ್ರೂ ಕೊಟ್ಟಿರ್ತೀವಿ ನಾವು. ಓಕೆ. ಸೊ ಅದೇನಾಗುತ್ತೆ, ಯೂನಿಟ್ ಒಳಗಡೆ ಏನೇ ಚೆಲ್ಲಿದ ಐಟಮ್ಗಳು ಯೂನಿಟ್ ಒಳಗೆ ಹೋಗಲ್ಲ. ನೀವು ಅದನ್ನ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು. ಓಕೆ. ಸೊ ಆ ತರ ಇದಾದ್ಮೇಲೆ ನಿಮಗೆ ಲೈಟ್ ಪ್ರಾವಿಷನ್ ನ ವಾಲ್ ಕ್ಯಾಬಿನೆಟ್ ಅಲ್ಲಿ ಇದರ ಕೊಟ್ಟಿರ್ತೀವಿ. ಇದನ್ನ ಪ್ರೊಫೈಲ್ ಲೈಟ್ ಅಂತ ಹೇಳ್ತೀವಿ. ಈ ಪ್ರೊಫೈಲ್ ಲೈಟ್ ಗಳನ್ನ ಯಾಕೆ ಕೊಡ್ತೀವಿ ಅಂತಂದ್ರೆ ಇದು ವರ್ಕಿಂಗ್ ಲೈಟ್ ಅಂತ ಕರಿತೀವಿ ಇದನ್ನ. ಸೊ ನೀವೇನೋ ಕುಕ್ ಮಾಡೋ ಟೈಮಲ್ಲಿ ಈ ದೊಡ್ಡ ಲೈಟ್ ಗಳು ಬೇಡ ನಮಗೆ, ಜಸ್ಟ್ ಇದೇ ಸಾಕು ನನಗೆ ವರ್ಕಿಂಗ್ ಲೈಟ್ ಅಂತಂದ್ರೆ ಜಸ್ಟ್ ಇದನ್ನೇ ನೀವು ಹಾಕೊಂಡು ಆಪರೇಟ್ ಮಾಡಿ. ಓಕೆ. ಸಫಿಶಿಯಂಟ್ ನಿಮಗೆ ಕುಕ್ ಮಾಡೋದಕ್ಕೆ ಅಥವಾ ಏನೋ ಪ್ರಿಪೇರ್ ಮಾಡೋದಕ್ಕೆ, ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅದನ್ನ ಆಫ್ ಮಾಡಿ ತೋರಿಸಿ ಸರ್, ಇಷ್ಟು ಲೈಟ್ ಎಷ್ಟು ಚೆನ್ನಾಗಿ ಮಾಡುತ್ತೆ ನೋಡೋಣ. ಇಷ್ಟು ಸಾಕು ಅಡಿಗೆ ಮಾಡೋದಕ್ಕೆ, ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ, ಚಪಾತಿ ಮಾಡ್ಕೊಳ್ಳೋದಕ್ಕೆ, ಪ್ರಿಪರೇಷನ್ ಎಲ್ಲ ಸಾಕು. ತುಂಬಾ ಚೆನ್ನಾಗಿ. ಕುಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಲೈಟ್ ಬೇಕಾಗತ್ತೆ ಅಷ್ಟೇ. ಅದು ನಮ್ಗೆ ಇಲ್ಲೇ ಸಿಗುತ್ತೆ. ಇಲ್ಲ ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೊಬಹುದು. ಸೀಲಿಂಗ್ ಲೈಟ್ ಗಳನ್ನ ಯೂಸ್ ಮಾಡಬಹುದು. ಪ್ಲಸ್ ಆಸ್ಥೆಟಿಕ್ ವೈಸ್, ಲುಕ್ ವೈಸ್ ಇದು ನಿಮಗೆ ಪ್ರೀಮಿಯಂ ಲುಕ್ ಕೊಡುತ್ತೆ. ಓಕೆ. ಇಷ್ಟು ಕಿಚನ್ ಮಾಡೋದಕ್ಕೆ, ನಮಗೆ ಮಾಡ್ಯುಲರ್ ಕಿಚನ್ ಮಾಡೋದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಸರ್? ಇದು ಒಂದು 1.5 to 1.7 ರೇಂಜ್ ಅಲ್ಲಿ ಬರುತ್ತೆ. ಇದರಲ್ಲಿ ಅಪ್ಲಯನ್ಸಸ್ ಮತ್ತೆ ಕೌಂಟರ್ ಟಾಪ್ ಇನ್ಕ್ಲೂಡ್ ಆಗಿಲ್ಲ. ಓನ್ಲಿ ಮೆಟೀರಿಯಲ್ಸ್, ಸ್ಲ್ಯಾಬ್ ಅಷ್ಟೇ. ಸ್ಲ್ಯಾಬ್ ಪ್ಲಸ್ ಅಪ್ಲಯನ್ಸಸ್ ಗಳು ಇನ್ಕ್ಲೂಡ್ ಆಗಿರೋದಿಲ್ಲ. ಓಕೆ. ಮತ್ತೆಲ್ಲ ಇನ್ಕ್ಲೂಡ್ ಆಗಿದೆ ಸರ್. ಇದೆಲ್ಲ ಅದ್ಯಾವುದು ಬರೋದು? ಯಾವ್ದು ಬರಲ್ಲ. ಅದೆಲ್ಲ ಯಾಕಂತ ಹೇಳಿದ್ರೆ ಯೂಶುವಲಿ ಕೆಲವು ಸತಿ ಏನಾಗುತ್ತೆ, ಬಿಲ್ಡರ್ ಗಳು ಕೊಟ್ಟಿರ್ತಾರೆ ಅಥವಾ ಕ್ಲೈಂಟ್ ಅವರಿಗೆ ಬೇರೆ ತಗೊಬೇಕು ಅಂತ ಇರುತ್ತೆ. ಸೊ ಅದೆಲ್ಲ ಲೇಟರ್ ಪಾರ್ಟ್ ಅಲ್ಲಿ ಡಿಸೈಡ್ ಮಾಡ್ತೀವಿ. ಸೊ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮಗೆ ಅವರಿಗೆ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟಿಂಗ್ ಕೊಡಬೇಕು ಅಂತಂದ್ರೆ 1.5 to 1.7 ಕೊಡಬಹುದು, ಎಕ್ಸ್ಕ್ಲೂಡಿಂಗ್ ಡ್ಯಾಡೋ, ಗ್ರಾನೈಟ್ ಅಂಡ್ ಅಪ್ಲಯನ್ಸಸ್. ಓಕೆ ಸರ್. ಹಾಗಾದ್ರೆ ವಾಲ್ಸ್ ಟೈಲ್ಸ್ ಬರಲ್ಲ ಅಂತ ಹೇಳ್ತಾ ಇದ್ರಲ್ಲಿ ಬಜೆಟ್ ಅಲ್ಲಿ? ಏನಂತ ಹೇಳಿದ್ರೆ ವಾಲ್ ಟೈಲು, ಗ್ರಾನೈಟ್, ಅಪ್ಲಯನ್ಸಸ್ ಎಲ್ಲ ಲೇಟರ್ ಪಾರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಯೂಶುವಲಿ ಬಿಲ್ಡರ್ ಗ್ರಾನೈಟ್ ನ ವಾಲ್ ಟೈಲ್ ನ ಕೊಟ್ರೆ ನಮ್ದು ಏನಿದೆಯೋ ಯೂನಿಟ್ ಗಳು ಮಾತ್ರ ಚಾರ್ಜಸ್ ಇರುತ್ತೆ. ಇಲ್ಲ ಕೊಡಲ್ಲ ಅಂತಂದಾಗ ಅವಾಗ ಆಡ್ ಆನ್ ಆಗುತ್ತೆ ಅಷ್ಟೇ. ಸೊ ಅಪ್ಲಯನ್ಸಸ್ ಮತ್ತೆ ಗ್ರಾನೈಟ್ ಅಂಡ್ ವಾಲ್ ಟೈಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ.